ನಮಸ್ಕಾರ ಕರ್ನಾಟಕ. 2024ರಲ್ಲಿ ಡಿ ಕೆ ಸುರೇಶನ್ನ ಸೋಲಿಸಿದ್ದು ಬೇರೆ ಯಾರೂ ಅಲ್ಲ, ಮುನ್ರತ್ನ ಪ್ಲಸ್ ರಮೇಶ್ ಜಾರಕಿಹೊಳಿ ಪಾರ್ಟ್ನರ್ಶಿಪ್ ಮತ್ತು ಅವರ ಅಣ್ಣತಂತ್ರ ಒಂದು ದೊಡ್ಡ ಟೀಮೇ ಇದೆ. ಅದಕ್ಕೋಸ್ಕರನೇ ಡಿ ಕೆ ಸುರೇಶ್ ಸೋತಿದ್ದು. 2028ಕ್ಕೆ ಹಿಂದ್ಗಡೆ 1100 ವರ್ಷ ಹಳೆ ಗುಂಡಾಂಜನೇಯ ದೇವಸ್ಥಾನ ಹಿಂದ್ಗಡೆ ಇರೋದು. ಇದ್ರ ಮೇಲೆ ನಂಬಿಕೆ ಇಟ್ಟು ಹೇಳ್ತೀನಿ, 2028ಕ್ಕೆ ಡಿ ಕೆ ಶಿವಕುಮಾರನ್ನ ಫರ್ಗೆಟ್ ಅಬೌಟ್ ಬಿಕಮಿಂಗ್ CM, 2028ಕ್ಕೆ ಅವರನ್ನ MLA ಆಗಿ ಸಹ ಸೋಲಿಸಿ ಮನೆಗೆ ಕಳಿಸ್ತಾರೆ. ಒಂದು ದೊಡ್ಡ ರಣತಂತ್ರನೇ ಎಳೆದಿದ್ದಾರೆ. ಇಟ್ಸ್ ನಾಟ್ ಓನ್ಲಿ ಡಿ ಕೆ ಶಿವಕುಮಾರ್, ಜೊತೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹ ಸೋಲುತ್ತಾರೆ 2028ಕ್ಕೆ. ನಾನು ಆವಾಗಲೇ ಒಂದು ಪೋಸ್ಟ್ ಹಾಕಿದೆ, ಹಿಂಬಾಲಕರೇ ಜಾಸ್ತಿ ಇರುವಂಥ ಈ ಸಮಾಜದಲ್ಲಿ ಸಾಮಾನ್ಯ ಜನ ನಗಬೇಕು, ಅವ್ರ ಹತ್ರ ದುಡ್ಡು ಉಳಿಬೇಕು, ಅವ್ರ ಅಧಿಕಾರಕ್ಕೆ ಬರಬೇಕು, MLA ಆಗಬೇಕು, ಬಡವ್ರ ಮಕ್ಕಳು MP ಆಗಬೇಕು, CM ಆಗಬೇಕು ಅಂತ ಆಸೆ ಪಡುವಂಥ ವ್ಯಕ್ತಿ ನಾನು. ನೀವು ನನ್ನ ಸ್ಟೇಟ್ಮೆಂಟ್ ಮೇಲೆ ನನಗೆ ಹೇಳಿದ್ರು, ನೀನಾ ಅಂತ ನಗೋರು 1000 ನಗಲಿ. 15 ವರ್ಷ ದೆಹಲಿಯನ್ನ ಸತತವಾಗಿ ಆಡಿದಂಥ ಕಾಂಗ್ರೆಸ್ಸನ್ನು ಕಿತ್ತು ಬಿಸಾಕಿದ್ದು ಇದೇ ಅರವಿಂದ್ ಕೇಜ್ರಿವಾಲ. ಒಬ್ಬ ಸಾಮಾನ್ಯ ಮನುಷ್ಯ ದೆಹಲಿನಲ್ಲಿ 3 ಬಾರಿ CM ಆಗ್ತಾನೆ, ಒಂದು ಸಾಮ್ರಾಜ್ಯವನ್ನ ಆಡಳಿತ ಮಾಡ್ತಾನೆ ಅಂತಂದ್ರೆ ಈ ಪ್ರಜಾಪ್ರಭುತ್ವದಲ್ಲಿ ಏನು ಬೇಕಾರಾಗ್ಬೋದು. ಒಬ್ಬ ಟೀಮ್ ಮಾಡ್ತಾ ಇದ್ದವನು ದೇಶದಲ್ಲಿ 3 ಸತಿ ಪ್ರಧಾನಿ ಆಗ್ತಾನೆ ಅಂತಂದ್ರೆ, ಒಬ್ಬ ಆದಿವಾಸಿ ಮಹಿಳೆ ಈ ದೇಶಕ್ಕೆ ರಾಷ್ಟ್ರಪತಿ ಆಗ್ತಾಳೆ ಅಂತಂದ್ರೆ, ಒಬ್ಬ ಸಾಮಾನ್ಯ IAS ಆಫೀಸರ್ IRS ಆಫೀಸರ್ 3 ಬಾರಿ ದೆಹಲಿ ಗೆಲ್ತಾನೆ ಅಂತಂದ್ರೆ, ಕರ್ನಾಟಕದಲ್ಲಿ ಸಾಮಾನ್ಯ ವ್ಯಕ್ತಿ CM ಆಗೇ ಆಗ್ತಾನೆ ಅಂತ ಹೇಳಿದ್ರೆ ಅದನ್ನ ನೀವು ನಂಬಿಲ್ಲ, ಅದು ನಿಮ್ಮ ಕರ್ಮ. ಬಟ್ 2020 ನನ್ಗೆ ಗೊತ್ತು, ನಗೋರೆಲ್ಲ ಏನೋ ಈ ಪಕ್ಷಗಳ ಬಕೆಟ್ಗಳು ಇರ್ತಾರೆ ಅಂತ. ಏನೋ ವಿಚಾರ ಏನೇ ಇರಲಿ, ಡಿ ಕೆ ಸುರೇಶನ್ನ ರಣತಂತ್ರ ರೋಚಕದಲ್ಲಿ ರೋಸ್ಟ್ ಮಾಡಿದ್ದು, ಡಿ ಕೆ ಸುರೇಶನ್ನ MP ಯಿಂದ ಸೋಲಿಸಿದ್ದು ಮುನ್ರತ್ನ ಮತ್ತು ರಮೇಶ್ ಜಾರಕಿಹೊಳಿ. ಕಾರಣ ಏನು ಅಂತ ನಿಮ್ಗೆಲ್ಲರೂ ಗೊತ್ತೇ ಇದೆ. 2028ಕ್ಕೂ ಅಷ್ಟೇ ಡಿ ಕೆ ಶಿವಕುಮಾರ್ ಸೋಲ್ತಾರೆ. ಇದು ನನ್ನ ಭವಿಷ್ಯ. ಯಾಕಂದರೆ ನಾವು ಫ್ಯಾಕ್ಟ್ಸನ್ನು ಇಟ್ಕೊಂಡು ಈ ಭವಿಷ್ಯವನ್ನು ಹೇಳ್ತಾ ಇದ್ದೀವಿ. ಆಮೇಲೆ ಈ ಭವಿಷ್ಯ ಹೇಳೋಕ್ಕೆ ಸಾಕಷ್ಟು ಇನ್ಪುಟ್ಸ್ ತಗೊಂಡು ಡಿ ಕೆ ಶಿವಕುಮಾರ್ 2028ಕ್ಕೆ ಸೋಲ್ತಾರೆ. ಆ್ಯಂಡ್ ದೊಡ್ಡ ದೊಡ್ಡ ತಿಮ್ಮಿಂಗಿಲಗಳು ಆಲ್ರೆಡಿ ದೊಡ್ಡ ರಣರಂಗವನ್ನು ರಚಿಸಿದೆ. 1400 ಕೋಟಿ ಡಿಕ್ಲೇರ್ ಮಾಡಿರೋ ಶಿವಕುಮಾರ್ ಹತ್ರ ಹಣ ಇದೆ ಹೊರತು ಜನ ಬಲನೂ ಇಲ್ಲ, MLA ಬಲ ಖಂಡಿತ ಇಲ್ಲ. MLA ಬಲ ಇದ್ದಿದ್ದರೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ನ CM ಮಾಡಿರೋರು. ಈಯಪ್ಪ ಪ್ರಮೋಷನ್ನು ಅದು ಬಿಟ್ಟು ಹಣ ಮಾಡಿರೋದು ಬಿಟ್ಟರೆ MLAಗಳ ಮೇಲೆ ಇಡ್ತಾನೂ ಇಲ್ಲ, ಯಾವ MLAನೂ ಇಷ್ಟನೂ ಪಡಲ್ಲ. ಅದಕ್ಕೆ ಅದದೇ ಆದಂಥ ಕಾರಣ ಇದೆ. ಬಟ್ ಒನ್ ಥಿಂಗ್ ಈಸ್ ಸರ್ಟನ್, ದೈತ್ಯ ತಿಮ್ಮಂಗಲಗಳು 2028ಕ್ಕೆ ಡಿ ಕೆ ಶಿವಕುಮಾರ್ನ ಮನೆ ಕಳಿಸೋಕ್ಕೆ ಒಂದು ದೊಡ್ಡ ರಣತಂತ್ರವನ್ನೇ ನೆನೆದಿದ್ದಾರೆ. ಡಿ ಕೆ ಸುರೇಶ್ ಸೋತ ಮೇಲೆ 100% 2028ಕ್ಕೆ ಡಿ ಕೆ ಶಿವಕುಮಾರ್ನ ಸೋಲಿಸಲೇಬೇಕು ಅಂತ ಒಂದು ರಣತಂತ್ರ ರೆಡಿಯಾಗಿರೋದಂತೂ ಗ್ಯಾರಂಟಿ. ಜೊತೆಯಲ್ಲಿ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ ಸೋಲ್ತಾರೆ. ಇದು ನನ್ನ ಭವಿಷ್ಯ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. 2028ಕ್ಕೆ ಸಮಯ ಮಾತಾಡುತ್ತೆ. ಥ್ಯಾಂಕ್ ಯು.